ಆದಿಮಾಯಿಯಿಂದ ಆವಿರ್ಭಜಿಸಿದಂತಹ ಮೂರು ಲೋಕಗಳಲ್ಲಿ ತ್ರಿಮೂರ್ತಿಗಳಲ್ಲಿ ನಾನು ಪಡೆಯುವ ಪ್ರವೇಶ. ಭೂಲೋಕದಲ್ಲಿ ಆಗುವಂತಹ ಎಲ್ಲಾ ಕಾರ್ಯಗಳನ್ನು ಅಂದು ಬ್ರಹ್ಮನು ಸೃಷ್ಟಿಸಿದಂತಹ ಭೂಲೋಕ. ಅದರಲ್ಲಿ ಒಂದಿನಿಂದ ಸ್ವಲ್ಪ ಕಾಲಹರಣ ಮಾಡಿದ್ದರಿಂದ ಮಧುಕೈಟವರೆಂಬ ದಾನವರಿಬ್ಬರು ಜನಿಸಿದರು. ಅಂತಹ ಸಂದರ್ಭದಲ್ಲಿ ಮಧುಕೈಟವರು ಪೀಡನೆಯಿಂದಾಗಿ ಶ್ರೀಹರಿಯಿಂದ ಹತರಾದಂತಹ ಮಧುಕೈಟವರ ಆ ಭೂಮಿಯನ್ನು ಮೇದಿನಿ ಎಂಬ ಹೆಸರನ್ನಿಟ್ಟು ಸ್ಥಾಪಿಸಲ್ಪಟ್ಟಿತು. ಇದರಿಂದಾಗಿ ಆ ಭೂಮಿಯಲ್ಲಿ ಪ್ರತಿನಿತ್ಯವೂ ಸಕಲ ಸಂಪತ್ತು ಜೀವರಾಶಿಗಳನ್ನು ಬ್ರಹ್ಮನು ಸೃಷ್ಟಿಸಿದ ಸಕಲ ಜೀವರಾಶಿಗಳಿಗೂ ವಿದ್ಯಾಬುದ್ಧಿಯನ್ನು ಸಕಲ ಗುಣ ಸಂಪನ್ನರಾಗಿ ಮಾಡಿದ್ದಾರೆ. ಸಕಲ ಗುಣ ಸಂಪನ್ನರಾಗಿ ಮಾಡಿದಂತಹ ಕೀರ್ತಿಯು ಹರಿಷಧ್ವಯರಿಗೆ ಮಾತ್ರ ಸಲ್ಲುತ್ತದೆ. ಮಾತ್ರವಲ್ಲದೆ ಶ್ರೀಹರಿಯಿಂದ ಸಕಲವನ್ನು ನೋಡುತ್ತಿರುವಂತಹ ಹರೀಶನು ಎಲ್ಲರನ್ನು ತಿದ್ದುವಲ್ಲಿ ತಿದ್ದಿ ಗುದ್ದುವಲ್ಲಿ ಗುದ್ದಿ ಪ್ರತಿಯೊಬ್ಬರಿಗೂ ಶಿಕ್ಷಣದ ರೂಪವನ್ನು ಕೊಟ್ಟು ಪ್ರತಿಯೊಬ್ಬರನ್ನು ಶಿಕ್ಷಕರನ್ನಾಗಿ ಮಾಡುವಂತಹ ಕರ್ತವ್ಯ ಆತನದ್ದಾಗಿದೆ. ತಪ್ಪನ್ನು ಮಾಡುವಂತೆ ಮಾಡಿ ತಪ್ಪನ್ನು ತಿದ್ದುವಂತೆ ಮಾಡಿ ಅವರಿಂದಲೇ ಪಶ್ಚಾತ್ತಾಪವನ್ನು ಪಡಿಸುತ್ತಾ ತನ್ನ ಜೀವನ ಉದ್ದಗಲಕ್ಕೂ ಲೆಕ್ಕಾಚಾರವನ್ನು ಮುಗಿಸುವವರು ಪ್ರಸಿದ್ಧರೊಂದಿಗೆ ಪ್ರಭಾವಮಯರು. ಮಾತ್ರವಲ್ಲದೆ ಭೂಲೋಕದಲ್ಲಿ ಸಕಲ ಜೀವರಾಶಿಗಳು ಮಾಡಿದ ತಪ್ಪುಗಳನ್ನು ಮನ್ನಿಸುವುದಕ್ಕಾಗಿ ತನ್ನಲ್ಲಿರುವಂತಹ ಶಕ್ತಿಯ ಜೊತೆಗೆ ಪ್ರಾಣಾಯಾಮ ಭೂತಶುದ್ಧಿ ಕ್ರಿಯೆಗಳ ಮೂಲಕ ತನ್ನ ಮೋಕ್ಷವನ್ನು ಕರುಣಿಸುವವನ್ನೇ ಶಿವಾನಂದನಾದ ನಾನು. ಮಾತ್ರವಲ್ಲದೆ ಭೂಲೋಕದ ಸರ್ವರು ಸಕಲರು ಚೆನ್ನಾಗಿರಬೇಕೆಂಬ ಉದ್ದೇಶದಿಂದಲೇ ನಾವು ಅವರನ್ನು ಕಾಯುತ್ತಾ ಬರ್ತಾ ಇದ್ದೇವೆ. ಪಾರ್ವತಿ, ಆದಿಮಾಯೆಯಿಂದ ಲಭಿಸಿದಂತಹ ಈ ಮೂರು ಕಾಯಕಗಳು ವೈಕುಂಠ, ಸತ್ಯಲೋಕ ಮತ್ತು ಕೈಲಾಸವೆಂಬ ಮೂರು ಲೋಕಗಳಲ್ಲಿ ನಾವು ನೆಲೆಸಿದ್ದೇವೆ. ಪ್ರತಿಯೊಬ್ಬರಿಗೂ ಒಂದೊಂದು ಕಾಯಕವನ್ನು ಕೊಟ್ಟಂತಹ ಪರಮಾತ್ಮ ಆದಿಮಾಯೆ ನಮ್ಮನ್ನು ಇನ್ನಷ್ಟು ಚೈತನ್ಯಶೀಲನಾಗಿ ಮಾಡಿದಂತಹ ಶಕ್ತಿ, ಆ ಅದ್ಭುತ ಶಕ್ತಿ ಶ್ರೀರಾಮನಿಗಿರುವಂಥದ್ದು. ಹಾಗಾಗಿ ಇನ್ನು ತಡ ಮಾಡುವುದಲ್ಲ. ಅದ್ಯಾರು ಬರುತ್ತಿರುವುದು? ನಾರದರಲ್ಲವೇ? ನಾರದ ಮಹರ್ಷಿಗಳು ಬರ್ತಾ ಇರುವುದು ನಮಗೆ ಕಣ್ಣಿಗೆ ಕಾಣುತ್ತಾ ಇದೆ. ತ್ರಿಲೋಕ ಸಂಚಾರ್ಯದಂತಹ ನಾರದ ಮಹರ್ಷಿಗಳು ಬರಬೇಕು. ದೇವ ಇತ್ತ ಕಡೆಗೆ ಬರಬೇಕು, ಚಿತ್ತೈಸಬೇಕು. ದೇವಪೀಠದಲ್ಲಿ ಆಸೀನರಾಗಬೇಕು. ದೇವ, ನಮ್ಮ ಪಾದಗಮನಕ್ಕೆ ಶಿರಸ ವಂದಿಸಿಕೊಂಡಿದ್ದೇವೆ. ನಮ್ಮ ಪಾದವನ್ನು ತೊಳೆದು ಪಾದೋದಕವನ್ನು ಸ್ವೀಕರಿಸಿ ಧನ್ಯನಾದ ದೇವ. ಮಾತ್ರವಲ್ಲದೆ ನಿಮ್ಮ ಮುಖಕ್ಕೆ ಮಂಗಲಾರತಿಯನ್ನು ಎತ್ತಿಯಾಯಿತು. ಪ್ರತಿ ಬಾರಿಯೂ ತಾವು ವಿಶೇಷವಾದ ಸೂಚನೆಯನ್ನೇ ವಿಶೇಷವಾದ ವಾರ್ತೆಯನ್ನೇ ತರುವಂತಹ ತಾವುಗಳು ಹಿಂದೇನು ತಪ್ಪಿದ್ದೀರಿ ಎಂದು ಹೇಳುತ್ತೀರೇ. ಚಿತ್ತರಿಸಬೇಕು ದೇವ. ಮೇದಿನಿಯಲ್ಲಿ ಉಂಟಾಗಿರುವ ಕ್ಷಾಮಗಳು ರೋಗ ರುಜಿನಗಳು ಇವುಗಳಲ್ಲೆಲ್ಲ ಮಾಯ ಮಾಡಿ ಜನತೆಗಾಗಿ ನೀವು ಅನೇಕ ಗುಣ ಸಂಪನ್ನರು ಈ ನಮ್ಮ ದೇಶದಲ್ಲಿ ಮಾನವರು ಗುಣ ಸಂಪನ್ನರು ಸಕಲ ಉನ್ನತ ಸ್ಥಿತಿಯಲ್ಲಿರುವವರು ಇದ್ದಾರೆ. ಮತ್ತೇನು ಕೊರತೆ ಉಂಟಾಯಿತು ದೇವ? ಏನೂ ಇಲ್ಲ, ಕೊರತೆ ಏನೂ ಇಲ್ಲ. ಉಂಟಾಗಿರುವ ಒಂದೇ ಕೊರತೆ ಏನೆಂದರೆ ಅವುಗಳು ಶಾಂತಿ ನೆಮ್ಮದಿ ಒತ್ತಡಗಳ ಮಾನಸಿಕ ಜೀವನದಲ್ಲಿ ಮೂಲ ಉಂಟಾಗಿದೆ. ಅದರ ಅಗತ್ಯವಿಲ್ಲ ಮಹೇಶ್ ದೇವ, ಅದರ ಅಗತ್ಯವಿಲ್ಲ. ದೇವ, ಅದರ ಅಗತ್ಯವಿಲ್ಲ. ಲೋಕದಲ್ಲಿ ನಾನು ಏನು ಮಾಡಬೇಕೆಂಬುದು ಚಿಂತೆ ಮಾಡ್ತಾ ಇದ್ದೇನೆ. ಹೌದೌದು. ನಾನು ಸಂಪತ್ತನ್ನು ಸ್ತಬ್ಧಗೊಳಿಸಲೇ ಬೇಡ. ಆ ಕಾರ್ಯವನ್ನು ಕುಬೇರನೊಂದಿಗೆ ನರೇಂದ್ರನು ಮಾಡಿ ಮುಗಿಸಿದ.
ಒಪ್ಪಿಕೊಳ್ಳುತ್ತಾನೆ. ಇನ್ನೇನು ಮಾಡಬೇಕು ತಮ್ಮ ಆಜ್ಞೆ ಆಗಲಿ ದೇವ. ಹಾಗಾದರೆ ಈಗ ನೀನು ನಿನ್ನಲ್ಲಿ ಅಡಗಿರುವ ಯೋಗ ವಿದ್ಯೆಯನ್ನು ಯೋಗೀಶ್ವರನ ಮೂಲಕ ನಿನ್ನ ಸತಿಗೆ ಅದನ್ನು ಬೋಧಿಸಬೇಕು. ಆಗ ಈ ದೇಶದಲ್ಲಿರುವ ಈ ಮಾನವ ಕುಲದಲ್ಲಿರುವ ಎಲ್ಲರೂ ಸುಖ ಸಂಪತ್ತನ್ನು ಹೊಂದಿ ಸುಖ ನಿದ್ರೆಯನ್ನು ಮಾಡುತ್ತಾರೆ. ದೇವ, ಭೂಲೋಕದಲ್ಲಿರುವ ಸಕಲರಿಗೂ ನಾವು ಸತಿಯ ಮೂಲಕ ಯೋಗೇಶ್ವರನಾಗಿ ಯೋಗ ವಿದ್ಯೆಯನ್ನು ಕಲಿಸಿದಂತಾದರೆ ಸರ್ವರು ಸುಖಿಗಳಾಗುತ್ತಾರೆ ಎಂಬ ಆಕಾಂಕ್ಷೆ ಇದ್ದಂತಾದರೆ ಖಂಡಿತವಾಗಿ ನೆರವೇರಿಸುತ್ತೇವೆ. ತಮ್ಮ ಆಜ್ಞೆಯಾಗಲಿ ದೇವ, ತಮ್ಮ ಆಜ್ಞೆಯಾಗಲಿ. ಹಾಗಾದರೆ ನಾನು ಮುಂದುವರಿಸುತ್ತೇನೆ. ನಾರಾಯಣ. ಪಾರ್ವತಿ, ಕೇಳಿಸಿಕೊಂಡೆಯಲ್ವೇ ನಾರದ ಮಹರ್ಷಿಗಳು ಹೇಳಿದಂತಹ ಮಾತು? ಭೂಲೋಕದಲ್ಲಿ ಸಕಲರೂ ನಾವು ಚೆನ್ನಾಗಿರಬೇಕಾದರೆ ನಾವು ಯೋಗ ವಿದ್ಯೆಯನ್ನು ಮಾಡಬೇಕು, ಯೋಗ ವಿದ್ಯೆ ನಿನಗೆ ದಾರ ಇರಬೇಕೆಂಬ ಮಾತುಗಳನ್ನು ಕೇಳಿಸಿಕೊಂಡಿದ್ವಿ. ಸತ್ಯವೇ ಸರಿ. ಅವರು ಹೇಳಿದಂತಹ ಮಾತು ದಿಟವೂ ಹೌದು ತಾನೇ? ದೇವ, ನಾನು ತಮ್ಮ ಮಾತಿಗೆ ಸಿದ್ಧನಿದ್ದೇನೆ. ಪಾರ್ವತಿ, ನಾನು ಜಗತ್ರಕ್ಷನಾದಾಗ ನೀನು ಜಗನ್ಮಾತೆಯಾಗಿರುತ್ತೀಯ. ನಾನು ನಿನಗೆ ಬೋಧಿಸಿದಂದರೆ ಸಕಲರು ಬೋಧಿಸುತ್ತಾರೆ ಎಂಬುದು ನಾರದರ ಮಾತು ತಾನೆ? ಹೌದು ದೇವ, ನಾರದರು ಬಂದು ಹೇಳಿದ್ದಕ್ಕೂ ತಾವು ಒಪ್ಪಿಕೊಂಡದ್ದಕ್ಕೂ ನಾನು ಇವತ್ತು ಈ ಬಟ್ಟೆ ತೊಟ್ಟಿಕೊಂಡದ್ದಕ್ಕೂ ಸರಿ ಸಮಾನವಾಗಿದೆ. ಇದನ್ನೇ ಅಲ್ವಾ ಸಂವೇದನಶೀಲತೆ ಎನ್ನುವುದು? ಭಾವನಾತ್ಮಕವಾಗಿ ಜೋಡಿಸಿಕೊಳ್ಳಬೇಕೆಂಬುದು ಆ ರಾಮನ ಆಜ್ಞೆಯಾಗಿದೆ ನಮ್ಮ ದೇಶಕ್ಕೆ. ದೇವ, ತಂದೆಯ ಸ್ಥಾನದಲ್ಲಿ ತಾವು, ತಾಯಿಯ ಸ್ಥಾನದಲ್ಲಿ ನಾನು, ನಿಜವಲ್ವೇ ವಲ್ಲಭ? ಅದೇನೋ ಒಂದು ಸಂದೇಹ ನಿನಗೆ, ಅದು ಸತ್ಯವೇ ಹೌದಲ್ವಾ? ದೇವ, ಭೂಲೋಕದಲ್ಲಿ ನನ್ನಕ್ಕಿಂತ ಮಿಗಿಲಾದ ಒಬ್ಬಾಕೆ ತಾಯಿಯನ್ನು ನಾನು ಕಂಡಿದ್ದೇನೆ. ಹೌದೇ? ಯಾಕೆ? ಯಾರಾಕೆ? ಹೇಗೆ ಕಂಡಿದ್ದೀಯ ನೀನು? ದೇವ, ಭೂಲೋಕದಲ್ಲಿ ಒಬ್ಬಾಕೆ ತಾಯಿಯ ಮೊದಲನೆಯ ಮಗನು ಯುದ್ಧದಲ್ಲೇ ಮಡಿಯುತ್ತಾನೆ. ಆಗಲೂ ಆ ತಾಯಿಯ ಕಣ್ಣಿನಲ್ಲಿ ನೀರು ಬರಲೇ ಇಲ್ಲ. ಎರಡನೇ ಮಗನು ಯುದ್ಧದಲ್ಲಿ ವೀರಮರಣ ಹೊಂದುತ್ತಾನೆ. ಆದರೂ ಆ ತಾಯಿ ಚಿತ್ತು ದುಃಖಿಸಲಿಲ್ಲ. ತನ್ನ ಮೂರನೆಯ ಮಗನು ಯುದ್ಧದಲ್ಲಿ ತಂದೆ ತಾಯಿಯ ಆಶೀರ್ವಾದ ಪಡೆದು ವೀರಮರಣ ಹೊಂದುತ್ತಾನೆ. ಆದರೂ ಆ ತಾಯಿಯ ಕಣ್ಣಲ್ಲಿ ಒಂದಿತ್ತು ಕಣ್ಣೀರು ಬರಲಿಲ್ಲ. ಆದರೆ ತನ್ನ ಕೊನೆಯ ಮಗ ವೀರಮರಣ ಹೊಂದಿ ಶವವಾಗಿ ಮನೆಗೆ ಬಂದಾಗ ತಾಯಿ ಗೋಳೆಂದಳು. ಯಾಕೆಂದು ಹೇಳಬಹುದೇ? ಪಾರ್ವತಿ, ಕೊನೆಯ ಮಗನಲ್ಲಿರುವಂತಹ ಮಮಕಾರ ಇರಬಹುದು ತಾಯಿ. ಅಲ್ಲ ದೇವ, ತನ್ನ 4 ಮಕ್ಕಳು ಭೂಮಿ ತಾಯಿಯ ಋಣವನ್ನು ತೀರಿಸರೆಂಬ ಭೂಮಿ ತಾಯಿಯ ಋಣವನ್ನು ತೀರಿಸಲು ಇನ್ನೊಂದು ಮಗನಿಲ್ಲ ಎಂಬ ಚಿಂತೆಯಿಂದ ಗೋಳೆಂದು ಅತ್ತಳು. ಭೂಲೋಕದಲ್ಲಿ ಅಂತಹ ಒಬ್ಬ ಮಹಿಳೆ ಇದ್ದಾಳಂತ ಹೇಳಿದ್ರೆ ದೇಶಕ್ಕೆ ಯಾವುದೇ ರೀತಿಯ ಕೊರತೆ ಇಲ್ಲ ಎಂಬುದು ಸತ್ಯವಾಯಿತು ತಾಯಿ. ಹಾಗಾದರೆ ನಾನು ನಿನಗೆ ಯೋಗ ವಿದ್ಯೆಯನ್ನು ಕಲಿಸಬೇಕೆಂಬುವ ಸಂಕಲ್ಪಿಸುವಾಗಲೇ ಭೂಲೋಕದಲ್ಲಿ ಇಂತಹ ಒಂದು ಸುಂದರವಾದ ಗಾಳಿ ಬೀಸಿತೆಂದಾದರೆ ಖಂಡಿತವಾಗಿ ತಡ ಮಾಡುವುದು ಬೇಡ. ಇನ್ನು ಮುಂದಕ್ಕೆ ತಡ ಮಾಡುವುದು ಬೇಡ. ನಡೆಯುವ ಮುಂದಕ್ಕೆ ನಿನಗೆ ಯೋಗ ವಿದ್ಯೆಯನ್ನು ಅಷ್ಟಾಂಗ ಯೋಗದ ಮೂಲಕ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಗಳನ್ನು ಕಲಿಸಿಕೊಡುತ್ತಾ ಮುಂದಕ್ಕೆ ಲೋಕಕ್ಕೆ ಅದನ್ನು ಬದಲಿಸುತ್ತಾ ಹೋಗುವ. ಹಾಗೆಯೇ ಆಗಲಿ ದೇವ.
ಕೈಲಾಸದಿಂದ ನಮ್ಮ ತಂದೆಯವರಾದಂಥ ಶಿವನಿಂದ ಸೂಚನೆಯನ್ನು ಪಡೆದು ಭೂಲೋಕವನ್ನು ತಿರುಗುತ್ತಾ ಬಂದಿದ್ದೇವೆ. ಹೌದು. ಒಂದು ನಿಂತ ಸ್ಥಳ ಇದೇ ಕರಾವಳಿ ಪ್ರದೇಶ. ಕರಾವಳಿಯ ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ, ಎಲ್ಲೆಲ್ಲೂ ಸೊಬಗಿದೆ, ಸೊಗಸಿದೆ, ಸೊಬಗಿದೆ, ಸೊಗಸಿದೆ, ಸೊಬಗಿದೆ, ಸೊಗಸಿದೆ. ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ, ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ, ಸೊಬಗಿದೆ, ಸೊಗಸಿದೆ, ಸೊಬಗಿದೆ, ಸೊಗಸಿದೆ. ಮಾಮರವು ಕೂತಿದೆ, ಮಾಮರವು ಕೂತಿದೆ, ಮಾಮರವು ಕೂತಿದೆ, ಮಾಮರವು ಕೂತಿದೆ, ಮಾಮರವು ಕೂತಿದೆ, ಸೊಬಗೆ ನಿಂತಿದೆ, ಸೊಬಗೆ ನಿಂತಿದೆ, ಸೊಬಗೆ ನಿಂತಿದೆ, ನಿಂತಿದೆ, ನಿಂತಿದೆ. ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ, ಎಲ್ಲೆಲ್ಲೂ ಸೊಬಗಿದೆ, ಸೊಗಸಿದೆ, ಸೊಬಗಿದೆ, ಸೊಗಸಿದೆ, ಸೊಬಗಿದೆ, ಸೊಗಸಿದೆ. ಮಾಮರವು ಕೂತಿದೆ, ಮಾಮರವು ಕೂತಿದೆ, ಮಾಮರವು ಕೂತಿದೆ, ಸೊಬಗೆ ನಿಂತಿದೆ, ಸೊಬಗೆ ನಿಂತಿದೆ, ಸೊಬಗೆ ನಿಂತಿದೆ. ಅಣ್ಣ, ಏನದು ಏನದು ಅತ್ತ ಇತ್ತ ಸುತ್ತ ಮುತ್ತ ಮುತ್ತ ನೋಡಿದರು ಏನೋ ವೈಭವ ಸಮಾರಂಭ ನಡೀತಾ ಇದೆ ಅಂತ ಕಾಣ್ತಾ ಇದೆ. ಇದು ಭೂಲೋಕವೇ ಅಲ್ಲ, ಸ್ವರ್ಗಲೋಕವೇ. ಹೌದಣ್ಣ. ಸ್ವರ್ಗಲೋಕದಲ್ಲಿ ನಿತ್ಯ ನರ್ತನ ಮಾಡುತ್ತಿರುವ ನರ್ತಕಿಯರು ಅಲ್ಲಲ್ಲಿ ನರ್ತನ ಮಾಡುತ್ತಾ ಇದ್ದಾರೆ. ಹೌದು. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯರಾಗಿ ಎಲ್ಲಾ ನಾರಿಯರು ಇಲ್ಲಿ ಸೇರಿದಂತೆ ಕಾಣುತ್ತಾ ಇದೆ. ಹೌದಣ್ಣ. ಅಗೋ ಅಣ್ಣ, ಅಲ್ಲಿ ಮಹಾ ಮುನಿಗಳು, ಋಷಿ ಮುನಿಗಳು, ಗಂಧರ್ವರು, ಹಾಗೆ ಕಿನ್ನರರು, ಪುರುಷರು, ಮಹಾ ಮೇಧಾವಿಗಳು, ಹೌದು. ಆಸ್ಥಾನ ಕವಿಗಳು. ಓಹೋ, ಅದ್ಯಾರಣ್ಣ? ಚಿತ್ರಸೇನನ ಗಾಯನ ತಂಡದವರು ಗಾಯನವನ್ನು ಪಾಡುತ್ತಿದ್ದಾರೆ. ನಡೆಯಲು ಹಸಿರಾದ ರಕ್ತ ಕಂಬಳಿಯನ್ನು ಹಾಸಿ ಮುತ್ತುಗಳನ್ನು ಪೋಣಿಸಿದ್ದಾರಣ್ಣ. ಆಹಾ, ಏನೊಂದು ಸೊಬಗು. ಈ ವಿಚಾರವನ್ನು ನಾವು ಹೀಗೆ ಬಿಡುವುದಲ್ಲ, ನೇರವಾಗಿ ಹೋಗೋಣಂತೆ ಕೈಲಾಸಕ್ಕೆ ಹೋಗಿ ನಮ್ಮ ಮಾತಾಪಿತೃಗಳನ್ನು ಅರಿತುಕೊಳ್ಳೋಣ. ಆಯ್ತಣ್ಣ, ನಡೆಯೋಣ. ಪಾರ್ವತಿ, ಭೂಲೋಕದಲ್ಲಿ ಆಗುವಂತಹ ವಿಚಾರಗಳನ್ನು ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ನಿನಗೆ ಈಗಾಗಲೇ ಯೋಗ ವಿದ್ಯೆಯನ್ನು ಕಲಿಸಿ ಅದೆಷ್ಟೋ ಸಹಸ್ರಾರು ವರ್ಷಗಳು ಮುಗಿದೋಯಿತು. ಅದರಲ್ಲಿ ಎಷ್ಟೋ ಶಿಕ್ಷಕರು ಭೂಲೋಕದಲ್ಲಿ ನಡೆದಿದ್ದಾರೆ ಎಂಬುದು ನನ್ನ ದಿವ್ಯ ಜ್ಞಾನಕ್ಕೆ ತಿಳಿದು ಗೊತ್ತಾಯಿತು. ತಡ ಮಾಡುವುದಲ್ಲ, ನಾವೂ ಸಹ ನಿನಗೆ ಯೋಗ ವಿದ್ಯೆಯನ್ನು ಕಲಿಸಿಕೊಟ್ಟಿದ್ದೇನೆ. ಆ ಯೋಗದ ವಿದ್ಯೆಯ ಜೊತೆಗೆ ನಾನು ಯೋಗ ನಿದ್ದವಾಗಿ ನಾವು ಕುಳಿತುಕೊಳ್ಳುವ, ವಿಶ್ರಾಂತಿಯನ್ನು ಪಡೆಯುವ. ಕರಿಮುಗಿಲ ಬಾರಿನಲ್ಲಿ ಚರಣನೋ ತಾರೆಗಳು ಮೈಯ ಬಳಸಿ ಜೊಮ್ಮಿಲ್ಲನೋ ಕರಿಮುಗಿಲ ಬಾರಿನಲ್ಲಿ ಮಿಂಚರಣನೋ ತಾರೆಗಳು ಮೈಯ ಬಳಸಿ ಜೊಮ್ಮಿಲ್ಲನೋ ನವಭಾವ ತುಂಬಿ ತುಂಬಿ ಮನಗಾಡಲು ನವಭಾವ ತುಂಬಿ ತುಂಬಿ ಮನಗಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು
ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ ನೂರು ಕನಸು ನನಸಾಗಿದೆ ಜೀವನದ ನೂರು ಕನಸು ನನಸಾಗಿದೆ ಮುನಿಸೇತಕ್ಕೆ ಈ ಬಗೆ ಮೂಡಿದೆ ಮುನಿಸುತ್ತರವೇ ಮುಗುದೇವಿ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಹೊಸ ಬಾಳ ಬಾಗಿಲಲ್ಲಿ ನಾವಿದಿನ ನಿಂತಿರುವ ವೇಳೆಯೇ ಹೊಸ ಬಾಳ ಬಾಗಿಲಲ್ಲಿ ನಾವಿದಿನ ನಿಂತಿರುವ ವೇಳೆಯಲ್ಲಿ ಏಕೆ ಮನ ವಾಗರ್ಧದಂತೆ ನಮ್ಮ ಈ ಮೈಮನ ವಾಗರ್ಧದಂತೆ ನಮ್ಮ ಈ ಮೈಮನ ಜತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಹಿತವಾಗಿ ನಗಲು ಬಾರದೆ ಹಿತವಾಗಿ ನಗಲು ಬಾರದೆ ಪಾರ್ವತಿ, ಭೂಲೋಕದಲ್ಲಿ ಆಗುತ್ತಿರುವಂತಹ ವಿಚಾರಗಳು ನಿನಗೆ ಕಾಣಿಸಿಕೊಟ್ಟಿದ್ದೇನೆ ನೋಡು. ಭೂಲೋಕದಲ್ಲಿ ಇಂದು ಏನು ವಿಶೇಷ ನಡೆಯುತ್ತದೆ ಎಂಬುದನ್ನು ನಿನಗೆ ಕಣ್ಣಾರೆ ಕಂಡು ಕಾಣಿಸಿದವನು ನಾನು. ಸತ್ಯವೇ ಸರಿ. ಈಗ ನನ್ನ ಮಕ್ಕಳಿಬ್ಬರು ಹೋಗಿದ್ದಾರೆ ಎಂಬುದು ತಿಳಿದುಕೊಂಡಿದ್ದೇನೆ. ಅವರ ದಾರಿಯನ್ನು ನೋಡುತ್ತಾ ಕಾದು ಕುಳಿತುಕೊಳ್ಳೋಣ. ಜನನಿ ತಮ್ಮ ಪಾದಾರವಿಂದಲೇ ಅಷ್ಟಾಂಗ ಪರಿಪಾದಾಸನ ಏನು ಬಹಳ ದೂರ ಹೋಗಿ ಬಂದು ನೊಂದುಕೊಂಡ ಹಾಗೆ ಇದ್ದೀರಿ. ಏನಾದರೂ ವಿಶೇಷ ಇದ್ರೆ ಹೇಳಬಹುದು. ಹಾ, ಬದಲಾಗಿ ಮಾತೆಯರಿಗೆ ಮಾತೆಗೆ ಮತ್ತು ಪಿತರಿಗೆ ವಂದಿಸಿಕೊಳ್ಳುತ್ತಾ ಇದ್ದೇವೆ. ಮಕ್ಕಳೇ ಹೇಳಿ. ನಾವು ನಮ್ಮ ಸೂಚನೆಯಂತೆ ಭೂಲೋಕವನ್ನು ಪರ್ಯಟನೆ ಮಾಡುತ್ತಾ ಕರಾವಳಿ ಪ್ರದೇಶವಾದ ಪಣಂಬೂರಿಗೆ ಹೋಗಿದ್ದೇವೆ. ಅದು ನಿನ್ನ ಸ್ವಕ್ಷೇತ್ರವಲ್ಲವೇ? ವೀರಭದ್ರನ ಸ್ವಕ್ಷೇತ್ರವೇ ಪಳಂಬೂರು. ಹೌದು ಸ್ವಾಮಿ. ಅಲ್ಲೊಂದು ವಿಶೇಷವನ್ನು ಕಂಡೆ. ಏನನ್ನು ವಿಶೇಷವಾಗಿ ಕಂಡಿ? ಎಲ್ಲ ವೈಭವಗಳು ಏನೋ ದೊಡ್ಡ ಸಮಾರಂಭ ನಡೆಯುತ್ತಾ ಇತ್ತು. ಏನೆಂದು ವಿಚಾರಿಸಿದಾಗ ಮದುವೆ ಸಮಾರಂಭ ಅಂತ ಗೊತ್ತಾಯಿತು. ಮಕ್ಕಳಿದ್ದವರಿಗೆ ಮದುವೆಯಂತೆ ಸ್ವಾಮಿ. ಹೌದೇ? ಅದು ವಿಶೇಷವೇನಲ್ಲ. ಅಸಂಬದ್ಧ ಮಾತಾಡಬೇಡ. ಏನೋ ಯೋಚನೆ ಮಾಡ್ತಿದ್ದೀನಿ ನೀನು. ನೀನು ಹೇಳು. ತಂದೆ ದೇವ, ಭೂಲೋಕವೇ ಸ್ವರ್ಗ ಲೋಕದಂತಿತ್ತು ದೇವ. ರಂಬೆ, ಊರ್ವಶಿ, ನರ್ತಕಿಯರು ಅವರ ಸೌಂದರ್ಯವನ್ನು ಭೂಲೋಕದಲ್ಲಿ ಧರೆಗಿಳಿಸಿದಂತೆ ಕಾಣುತ್ತಿತ್ತು. ಹಾಗೆ ಚಿತ್ರಸೇನನ ಗಾಯನವು ಕಿವಿಗೆ ಇಂಪಾದ ಧ್ವನಿಯನ್ನು ಆಲಿಸುತ್ತಿತ್ತು ದೇವ. ಅಷ್ಟೇ ಅಲ್ಲದೆ
ರತ್ನ ಕಂಬಳಿಯನ್ನು ಹಾಸಿರುತ್ತಾರೆ ಭೂಮಿಗೆ. ಹೌದೇ? ಹೌದು ದೇವ. ಹಾಗೆ ಕಿನ್ನರ ಕಿಂಪುರುಷರು ರಂಜಿಸುತ್ತಿದ್ದರು, ರಾರಾಜಿಸುತ್ತಿದ್ದರು. ಹಾಗೆ ಆಕಾಶದಲ್ಲಿ ನಕ್ಷತ್ರಗಳು ರಾರಾಜಿಸುವಂತೆ ಭೂಲೋಕದಲ್ಲಿ ಮರ ಗಿಡಗಳಲ್ಲಿ ಮಿಂಚು ಹುಳುಗಳಂತೆ ಮಿಂಚುತ್ತಿದ್ದವು ದೇವ. ಹೌದೇ? ಅಷ್ಟೇ ಅಲ್ಲದೆ ಗಂಧರ್ವರು, ಕಿಂಪುರುಷರು ಎಲ್ಲರೂ ಅಲ್ಲಿ ಸೇರಿ ಆ ಸಮಾರಂಭಕ್ಕೆ ಮೆರುಗು ಕೊಟ್ಟಂತಿತ್ತು. ಅಲ್ಲದೆ ಸ್ವರ್ಗಲೋಕದಲ್ಲಿರುವಂತಹ ಕಾಮಧೇನು ಕಲ್ಪ ವೃಕ್ಷಗಳಲ್ಲಿದ್ದವು ಸ್ವಾಮಿ. ಇದಕ್ಕೆಲ್ಲ ಮಾರ್ಗದರ್ಶನವನ್ನು ನೀಡುವುದಕ್ಕಾಗಿ ಮೂಡಣದಲ್ಲಿ ಮೂಡಿ ಉದಯಾತ್ರಿಯನ್ನೊಡರಿ ಬರುತ್ತಿರುವ ಭಗವಾನ್ ಭಾಸ್ಕರನ ಪ್ರತ್ಯಕ್ಷ ಪ್ರತಿರೂಪವೋ ಎಂಬಂತೆ ಆ ರವೀಶನೇ ಅಲ್ಲಿ ಮಾರ್ಗದರ್ಶನ. ರವೀಶನೂ ಇದ್ದಾನೆ. ಹಾಗಾದರೆ ನಿತ್ಯ ಪ್ರಭೆಯಿಂದ ಭೂಲೋಕ ಕಂಗೊಳಿಸುತ್ತಾ ಇರಬಹುದು. ಆದರೆ ಹೀಗೆ ಅದನ್ನು ಆ ವೈಭವವನ್ನು ಕಾಣುವುದಕ್ಕೆ ಸಾವಿರ ಮಾರ್ಗಗಳುಳ್ಳ ಆದಿಶೇಷನಿಂದಲೂ ಅಸಾಧ್ಯ ಸ್ವಾಮಿ. ಹಾಗೆ ಅಂತಹ ಮದುವೆ ಅದು ಯಾವ ಮದುವೆ ಅಂತ ಕೇಳುವುದಕ್ಕಾಗಿ ತಮ್ಮ ಬಳಿಯಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಸ್ವಾಮಿ. ಮಗನೇ, ಅದು ರಜತ ಸಂಭ್ರಮವದು. ರಜತ ಸಂಭ್ರಮವದು ಪಕ್ಷ ಭೋಜನಾದಿಗಳು ಇರುವಂತಹ ಸಂಭ್ರಮವದು. ಮಾತ್ರವಲ್ಲ, ನಳಭಾಗದ ಜಗದೀಶನ ನಳಭಾಗದ ವ್ಯವಸ್ಥೆಯನ್ನು ನೀನು ನನಗೆ ಅಪ್ಪಣೆಯನ್ನು ಕೊಡಿ ಸ್ವಾಮಿ. ನಾನು ಈಗಲೇ ಅಲ್ಲಿಗೆ ಹೋಗಿ ಆ ಸಹಭೋಜನದಲ್ಲಿ ಕುಳಿತು ಅದರ ಜೊತೆಯಲ್ಲಿ ಭಕ್ಷ್ಯ ಭೋಗ್ಯಾದಿಗಳನ್ನು ಭಕ್ಷಿಸಿ ಬರುತ್ತೇನೆ. ನನಗೆ ಅಪ್ಪಣೆಯನ್ನು ಕೊಡಿ. ಅಣ್ಣ, ಅವಸರ ಮಾಡಬೇಡ ಅಣ್ಣ. ನಮ್ಮ ಜಿಜ್ಞಾಸೆಗೆ ಇನ್ನು ಉತ್ತರ ಸಿಕ್ಕಿಲ್ಲ. ಜಿಜ್ಞಾಸೆಗೆ ಉತ್ತರ ಸಿಕ್ಕಿದ ಮೇಲೆ ನಾವೇ ಹೋಗೋಣವಂತೆ. ಜಿಜ್ಞಾಸೆ ಏನದು? ಜಿಜ್ಞಾಸೆ ಹೌದು ದೇವ. ಈ ಮಕ್ಕಳಿಲ್ಲದವರಿಗೆ, ಮದುವೆಯಾದವರಿಗೆ, ಮಕ್ಕಳಿದ್ದವರಿಗೆ ಮದುವೆ ಅದು ಏನು ಅಂತ ಸ್ವಲ್ಪ ಮಕ್ಕಳೇ, ಭೂಲೋಕದಲ್ಲಿ ಮದುವೆಯ ನಂತರ ಸತಿಪತಿಗಳು ಅನ್ಯೋನ್ಯವಾಗಿ ತನ್ನ ಜೀವನವನ್ನು ಸಾಗಿಸುತ್ತಿರುವ ಸಂದರ್ಭದಲ್ಲಿ ಪತಿಯ ಸನ್ನೆಯನ್ನರಿತು ನಡೆಯುವಂತಹ ಸತಿ ಇರಲು ಚಿಂತೆಯೇತಗೆ ಎಂಬಂತೆ ತನ್ನ ಜೀವನವನ್ನು ಸಾಗಿಸುತ್ತಾ ಇರುತ್ತಾರೆ. ಇದರ ಸಂತೋಷದ ಛಾಯೆಯನ್ನು ಮೂಡಿಸುವುದಕ್ಕಾಗಿ ವರ್ಷಾಚರಣೆಯನ್ನು ಮಾಡುತ್ತಾರೆ. ಪ್ರತಿ ವರ್ಷದಂತೆ ದಶಮಾನೋತ್ಸವ, ರಜತ ಮಹೋತ್ಸವ, ಸ್ವರ್ಣ ಮಹೋತ್ಸವ, ವಜ್ರ ಮಹೋತ್ಸವ, ಶತಮಾನೋತ್ಸವಗಳನ್ನು ಆಚರಣೆ ಮಾಡುವುದರಲ್ಲಿ ಉತ್ಸುಕರಾಗುತ್ತಾರೆ. ಅವರು ಮಾತ್ರವಲ್ಲದೆ ಅವರ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಸೇರಿಕೊಂಡು ಬಂಧು ಬಳಗದವರಿಗೆ ಸೇರಿಕೊಂಡು ಮಾಡುವುದರಿಂದ ಸಂತೋಷವಾಗುತ್ತಾರೆ ಎಂಬ ಕಾರಣಕ್ಕಾಗಿ ಈ ಮದುವೆಯ ಮಕ್ಕಳಿದ್ದ ನಂತರ ಮದುವೆ ಅಲ್ಲ, ಅದು ರಜತ ಸಂಭ್ರಮವದು. ರಜತ ಸಂಭ್ರಮವದು. ಇನ್ನೊಂದು ವಿಶೇಷವನ್ನು ಕಂಡೆ ಸ್ವಾಮಿ. ಏನದು? ಸ್ವರ್ಗಲೋಕದಲ್ಲಿ ಸಿಗುವಂತಹ ಸುರಾಪಾನವನ್ನು ಕುಡಿದಂತೆ ಎಲ್ಲರೂ ಸಂತೋಷದಿಂದ ಮೈಮರೆತು ಅಲ್ಲಿ ಇದ್ದರು. ಅದನ್ನು ಕಂಡೆ ಸ್ವಾಮಿ. ಅದು ಯಾಕಿರಬಹುದು? ಮಕ್ಕಳೇ, ಯೋಗೇಶ್ವರನಾದ ನನ್ನವರು ನನಗೆ ಯೋಗ ವಿದ್ಯೆಯನ್ನು ದಾರೆರೆದಿದ್ದರು. ಅದನ್ನು ಭೂಲೋಕದಲ್ಲಿ ಸಂಸ್ಕಾರ, ಸಂಘಟನೆ, ಸೇವೆ ಎಂಬ ಧ್ಯೇಯವನ್ನಾಗಿಸಿದ ಶ್ರೀರಾಮನ ಆದರ್ಶವನ್ನೊಳಗೊಂಡ ಮುನಿಜನೊಬ್ಬನಿಗೆ ಬೋಧಿಸಿರುತ್ತೇನೆ. ಆತನಿಂದ ಮೊದಲುಗೊಂಡ ಆ ವಿದ್ಯೆಯು ಕರಾವಳಿ ತೀರದುದ್ದಕ್ಕೂ 148 ಶಾಖೆಗಳನ್ನು ಮಾಡಿ ಯೋಗ ವಿದ್ಯೆಯನ್ನು ಬೋಧಿಸಿರುವುದರಿಂದ ಸಕಲರು ಪೀಯೂಷವನ್ನು ಕುಡಿದವರ ಹಾಗೆ ಕಾಣುತ್ತಾರೆ, ಸಕಲರು ಸಂಬಂಧಿಗಳಂತೆ ಕಾಣುತ್ತಾರೆ. ಮಾತೆ, ಅಷ್ಟು ವ್ಯವಸ್ಥೆ ಇದ್ದರೂ ಅಲ್ಲಿ ಒಂದು ಕೊರತೆ ಎದ್ದು ಕಾಣುತ್ತಿದೆ ಮಾತೆ. ಕೊರತೆ ಏನೆಂದು ಹೇಳು ಕಂದ. ಮಾತೆ, ಅಲ್ಲಿ ಖಾಲಿ ಸುರರು ಮಾತ್ರ ಇದ್ದಾರೆ, ಅಸುರರು ಇಲ್ಲ ಮಾತೆ. ಅಸುರರೇ? ಅಷ್ಟೋ ಶುಭ ಸಮಾರಂಭದಲ್ಲಿ ಅಸುರರು ಯಾಕೆ ಬೇಕು ನಿನಗೆ? ನಮಗೆ ಗೊತ್ತಾಗಲಿಲ್ಲವೇ ಸ್ವಾಮಿ? ಗೊತ್ತಾಗಲಿಲ್ಲ. ಅಸುರರು ಅಂದರೆ ಬೇರೆ ಯಾರು ಅಲ್ಲ ದೇವ. ಯಾರು ಅವನು? ಇದೇ ಮೈಕಾಸುರ. ಮಗನೇ, ಆತನು ಮೈಕಾಸುರ ಅಲ್ಲ, ಧ್ವನಿವರ್ಮನೆಂಬವಾತ. ಆತನನ್ನು ನಮಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವುದಕ್ಕಾಗಿ ಭೂಲೋಕದಲ್ಲಿ ಆತನನ್ನು ಆ ಸಮಾರಂಭಕ್ಕೆ ನಾನು ವ್ಯವಸ್ಥೆ ಮಾಡುತ್ತಾನೆ. ಆ ಧ್ವನಿವರ್ಮನಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡುತ್ತಾ ಆತನಿಗೆ ನಾಲಗೆಯಲ್ಲಿ ಸರಸ್ವತಿಯು ಉಳಿದು ಬರುವಂತೆ ಮಾಡುತ್ತೇನೆ. ಮಾತ್ರವಲ್ಲದೆ ಪಣಂಬೂರು ಕ್ಷೇತ್ರದಲ್ಲಿ
ವೀರಭದ್ರನ ಸ್ವಕ್ಷೇತ್ರವಾದಂತಹ ಪಣಂಬೂರಿನಲ್ಲಿ ನಿನ್ನ ನೆಲೆ ಊರಿದಂತಹ ನಾಗಲೋಕದಲ್ಲಿ ಇರುವಂತಹ ಪಣಂಬೂರಿನ ಕಡಲ ಕಿನಾರೆಯಲ್ಲಿ ಸರಳ ಮತ್ತು ಬಿರಾದರ ರಾಜಪ್ಪ ಗಣಪತಿ ರಾಜಪ್ಪ ಬಿರಾದರ ಅವರ ಧ್ವಜದ ಸಂಭ್ರಮವಿದೆ. ಆ ಸಮಾರಂಭದಲ್ಲಿ ಮಗಳಾದಂತಹ ಕೀರ್ತಿಯ ಸಮ್ಮುಖದಲ್ಲಿ ಬಂದು ಬಳಗದವರ ಜೊತೆಗೂಡಿ ಆ ಸಮಾರಂಭವು ನಡೆಯಲಿಕ್ಕೆ ಇದೆ. ಆ ಸಮಾರಂಭಕ್ಕೆ ಧ್ವನಿವರ್ಮನೆಂಬಾತನನ್ನು ಕೊಟ್ಟು ಕಳುಹಿಸಿಕೊಡುತ್ತೇನೆ. ಆತನಿಗೆ ಎಲ್ಲ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿಯನ್ನೂ ಕೊಟ್ಟು ಕಳುಹಿಸುತ್ತೇನೆ. ದೇವ, ಅವನನ್ನು ಬರಿಗೈಯಲ್ಲಿ ಕಳುಹಿಸುವುದು ಎಷ್ಟು ಸರಿ ಹೇಳಿ? ಸರಿಯಾದ ಸಮಯಕ್ಕೆ ನೆನಪಿಸುವುದು ಹೆಂಡತಿ ಮಾತ್ರ ಎಂಬುದು ಸತ್ಯ. ಆ ಕಾರಣಕ್ಕಾಗಿ ಯುದ್ಧಕ್ಕೆ ಹೋಗುವವನಿಗೆ ಖಡ್ಗವೋ, ಪರೀಕ್ಷೆಗೆ ಹೋಗುವವನಿಗೆ ಲೇಖನಿಯೋ, ಹಾಗೆಯೇ ಸಮಾರಂಭಕ್ಕೆ ಹೋಗುವವನಿಗೆ ಧ್ವನಿದಂಡವನ್ನು ಇತ್ತು ಅವನನ್ನು ಹರಸಿ ಕಳುಹಿಸುತ್ತೇನೆ. ದೇವ, ನಾವು ಆ ಸಮಾರಂಭದಲ್ಲಿ ಪಾಲ್ಗೊಳ್ಳುವುದು ಬೇಡವೇ? ಪಾರ್ವತಿ, ಇದು ನಿನ್ನ ಜಿಜ್ಞಾಸೆ ಮಾತ್ರವಲ್ಲ, ನನ್ನ ಮಕ್ಕಳಿಬ್ಬರ ಜಿಜ್ಞಾಸೆಯೂ ಅದೇ ಆಗಿದೆ ಅಂತ ಅನ್ನಿಸಿಕೊಳ್ಳುತ್ತೇನೆ. ಮಕ್ಕಳೇ, ಸಾಕ್ಷಾತ್ ಲಕ್ಷ್ಮೀನಾರಾಯಣನೇ ಇಷ್ಟು ದೊಡ್ಡ ವ್ಯವಸ್ಥೆಯನ್ನು ಮಾಡಿರುವ ನಾವು ಹೋಗದೇ ಇರುವುದು ಎಷ್ಟು ಸರಿ ಹೇಳಿ? ಅಲ್ಲಿ ಪ್ರತಿಯೊಬ್ಬರು ನಮ್ಮವರೇ ಆಗಿ ಕುಳಿತುಕೊಂಡಿದ್ದಾರೆ. ಮಾತ್ರವಲ್ಲದೆ ಬಾಲಚಂದ್ರನ ಆಟಗಳು ಈಗಾಗಲೇ ನಡೆದು ಹೋಗಿದೆ ಎಂಬುದು ನಿಮ್ಮ ಮಾತಿನಿಂದ ತಿಳಿದುಕೊಂಡು ಬಂದಿದೆ. ಅದು ಅಷ್ಟು ಮಾತ್ರವಲ್ಲದೆ ಭೂಲೋಕದಲ್ಲಿ ನಳಪಾಕನಾಗಿ ಜಗದೀಶನು, ಉಗ್ರಾಣದಲ್ಲಿ ಜಗನ್ನಾಥನು ಇದ್ದಾನೆ ಎಂಬುದನ್ನು ತಿಳಿದುಕೊಂಡಿದ್ದೇನೆ. ಇಷ್ಟು ಮಾತ್ರವಲ್ಲ, ಎಲ್ಲರೂ ಯೋಗಮಾಯವಾಗಿ ಯೋಗವಿದ್ಯೆಯನ್ನು ಕಲಿತು ಎಲ್ಲರೂ ಈ ಭೂಲೋಕದಲ್ಲಿ ಇದ್ದಾರೆ ಎಂಬುದರ ಸಮಾನ ಮನಸ್ಕರು ಇದ್ದಾರಂತಾದರೆ ನಾವು ಯಾಕೆ ಹೋಗಬಾರದು ಎಂಬ ಪ್ರಶ್ನೆಗೆ ಉತ್ತರ, ನಾವು ಹೀಗೆ ಹೋಗುವುದು ಸರಿಯಲ್ಲ. ನಾವು ಯೋಗಿಗಳಾಗಿ ಅವರ ಜೊತೆ ಕುಳಿತು ಸಮಾರಂಭದಲ್ಲಿ ವೀಕ್ಷಿಸೋಣ. ಆಗಬಹುದೇ? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಂದಿನಂತೆ ಇಂದು ಕೂಡ ಶುಚಿರ್ಭೂತನಾಗಿ ಆರಾಧ್ಯ ದೇವನಾದಂತಹ ನಂದನೇಶ್ವರನನ್ನು ಮನಸಾರೆ ಪೂಜಿಸುವಂತಹ ಸಮಯದಲ್ಲಿ ಅಶರೀರವಾಣಿ ಕೇಳಿಸಿತಲ್ಲ. ಮಗು ಧನಿವರ್ಮ, ನಿನ್ನಿಂದ ಒಂದು ಕಾರ್ಯವಾಗಬೇಕಾಗಿದೆ. ಈಗಲೇ ಮಂಗಳೂರು ನವಮಂಗಳೂರಿನ ಬಂದರಿನ ವಸತಿ ಸಮುಚ್ಚಯ ಹತ್ರ ತೆರಳಿ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ನಿರೂಪಕನಾಗಿ ಸಹಕರಿಸಬೇಕು. ನೀನು ಒಂದು ಭಗವಂತನ ಪ್ರೇರಣೆ, ಭಗವಂತನ ವಾಣಿ ಈ ಧನುವರ್ಮನಿಗೆ ಮನಸಾರೆ ವಹಿಸಿಕೊಂಡಿದ್ದೇನೆ. ಇದರ ಒಳಿತು ಕೆಡುಕು ಆ ನಂದನೇಶ್ವರನಿಗೆ ಸೇರಿದ್ದು. ಆದ ಕಾರಣ ನಂದನೇಶ್ವರನ್ನು ಭಜಿಸುತ್ತಾ ಜಯ 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 ಶ್ರೀ ನಂದನೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಣ್ಣಿ ಗೋವಿಂದ. ಪ್ರಭು ನಂದನೇಶ್ವರನನ್ನು ಮನಸಾರೆ ಧ್ಯಾನಿಸಿ ಧ್ವನಿ ಗದ್ದುಗೆ ಹತ್ರ ನಡೆದು ನನ್ನ ನಿರೂಪಣೆಯನ್ನು ನಿರೂಪಿಸುತ್ತೇನೆ. ಅತ್ತ ಕಡೆಗೆ ನಡೆಯುತ್ತೇನೆ. ಅಶರೀರ ವಾಣಿ ಆಯ್ತಲ್ಲ ಮಗನೇ ಧ್ವನಿವರ್ಮ, ಇದೋ ನಿನಗೆ ಇಲ್ಲಿದೆ ಮಾಡಲು ಒಂದು ಕರ್ಮ. ಅರಿತೆನು ಪರಮಾತ್ಮನ ಆ ಧ್ವನಿಯಲ್ಲಿನ ವರ್ಮ, ಅದರಂತೆ ನಡೆಯುವುದು ಭಕ್ತನಾದ ನನ್ನ ಧರ್ಮ ನನ್ನ ಧರ್ಮ. ಆಗಿದೆ ನನಗೆ ದೇವನ ಅಪ್ಪಣೆ, ಮಾಡಬೇಕಾಗಿದೆ ನಾನು ಈ ದಿನದ ಕಾರ್ಯಕ್ರಮದ ನಿರೂಪಣೆ. ಹಾಗಾಗಿ ನಾನು ಮಾಡಿದೆ ಈ ವೇದಿಕೆಗೆ ಪಾದಾರ್ಪಣೆ. ಓ ನಂದನೇಶ್ವರ, ಇದರ ಫಲಿತಾಂಶ ನಿನಗೆ ಅರ್ಪಣೆ, ನಿನಗೆ ಅರ್ಪಣೆ. ವಿರಾರ್ಧನ ಗುರುವಾಗಿರುವರು ಯಾವುದೆಂದರೆ ಯೋಗ. ಕಾರ್ಯಕ್ರಮದ ನಿರೂಪಣೆ ಒದಗಿಸಿದ್ದು ನನಗೆ ಸುಯೋಗ. ಉತ್ಸುಕರಾಗಿದ್ದೀರಿ ನೀವೆಲ್ಲ ಕಾರ್ಯಕ್ರಮ ನೋಡಲು ಬೇಗ.
ಅದಕ್ಕಾಗಿ ಆರಂಭಿಸುವೆನು ನಾನು ಮಾತಿನ ಶಬ್ದ ಪ್ರಯೋಗ. ರಾಜಪ್ಪ ಬಿರಾದರಂತಹ ನಯ ವಿನಯ ವ್ಯಕ್ತಿಗಳ ಬಹಳ ವಿರಳ. ನಿಶ್ಚಯಾರ್ಥದಲ್ಲಿ ಉಂಗುರ ತೊಡಿಸಲು ತೋರಿಸಿದಳು ಕನ್ಯೆ ಬೆರಳ. ಬಿರಾದಾರ್ ಮಾಂಗಲ್ಯ ತೊಡಿಸಲು ವಧುವಿನ ಕೊರಳ. ಆದರೂ ಅವರ ಜೀವನ ಸಂಗಾತಿ ಸರಳ. ದಾಂಪತ್ಯ ಜೀವನದಲ್ಲಿ ಸಂದವು 25 ವರ್ಷ. ಪಡೆದರು ಪೃಥ್ವಿ ಕೀರ್ತಿ ಎಂಬ ರತ್ನ ವಿಶೇಷ. ಇದೆ ಇವರ ಸಂಸಾರದಲ್ಲಿ ಸದಾ ಸಂತೋಷ. ಎದ್ದು ಕಾಣುತ್ತಿದೆ ರಜತ ವರ್ಷಾಚರಣೆಯ ಹರ್ಷ. ಇದೀಗ ಈ ಒಂದು ರಜತ ಮಹೋತ್ಸವದ ಈ ಒಂದು ಉತ್ಸವದಲ್ಲಿ ರಾಜಪ್ಪ ಬಿರಾದಾರ್ ಹಾಗೂ ಸರಳ ಇವರ ಮದುವೆಯಾಗಿ 25 ವರ್ಷದ ಈ ವಿಜೃಂಭಣೆಯನ್ನು ತನ್ನ ಕುಟುಂಬ ವರ್ಗದವರ ಜೊತೆ ಹಾಗೂ ಬಂಧು ಮಿತ್ರರ ಜೊತೆ ಯೋಗ ವಿದ್ಯಾರ್ಥಿಗಳ ಜೊತೆ ಆಚರಿಸಬೇಕೆಂಬ ಹಂಬಲವನ್ನಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದೀಗ ರಾಜಪ್ಪ ಬಿರಾದಾರ್ ಅವರ ಅಕ್ಕ ತಂಗಿಯಂದರು, ಭಾವ, ಮಾವ, ಅತ್ತೆಯವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಮತಿ ಸರಳನವರ ಕಡೆಯಿಂದ ತಾಯಿ, ತಂಗಿ, ಅಣ್ಣ ತಮ್ಮಂದಿರು ಎಲ್ಲರೂ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇನ್ನು ಅವರ ಹತ್ತಿರದ ಬಂಧುಗಳಿದ್ದರೂ ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಬಂದಂಥ ತಮಗೆಲ್ಲರಿಗೂ ಬಯಸುತ್ತೇನೆ ಸ್ವಾಗತ. ನಾವು ನೀವು ಜೊತೆಯಾಗಿ ಬಿರಾದಾರ್ ದಂಪತಿಗಳಿಗೆ ಬಯಸುವ ಸುಸ್ವಾಗತ. ಮಾತಾಪಿತರನ್ನು ಬರಮಾಡಿಕೊಳ್ಳಲು ಪೃಥ್ವಿ ಕೀರ್ತಿಯರೇ ಸಮರ್ಥ. ಹರ್ಷವನ್ನು ವ್ಯಕ್ತಪಡಿಸಬೇಕು ತಾವೆಲ್ಲರೂ ತಟ್ಟುತ್ತಾ ತಮ್ಮ ತಮ್ಮ ಹಸ್ತ. ಇದೀಗ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ರಾಜಪ್ಪ ಬಿರಾದಾರ್ ಹಾಗೂ ಸರಳಕ್ಕನವರು ವೇದಿಕೆಗೆ ತಮ್ಮ ಅಕ್ಕನ ಜೊತೆಗೂಡಿ ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ. ಎಲ್ಲರೂ ಈ ಒಂದು ರಜತ ವರ್ಷಾಚರಣೆಯ ಸಂಭ್ರಮವನ್ನು ತಮ್ಮ ಹಸ್ತವನ್ನು ತಟ್ಟುವುದರ ಮೂಲಕ ಅವರಿಗೆ ಭವ್ಯವಾದ ಸ್ವಾಗತವನ್ನು ಬಯಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಅಂಧಕಾರವನ್ನು ನಿವಾರಿಸುವುದು ದೀಪ, ಅಜ್ಞಾನದಿಂದ ಸುಜ್ಞಾನದೆಡೆಗೆ ನಮ್ಮನ್ನು ನಡೆಸುವುದು ದೀಪ. ದೀಪ ಪ್ರಜ್ವಲನ ನಮ್ಮ ಸಂಸ್ಕೃತಿಯ ಪ್ರತೀಕ, ನಮ್ಮ ಸಂಸ್ಕೃತಿಯ ಪ್ರತೀಕ. ಇದೀಗ ದೀಪ ಪ್ರಜ್ವಲನದಿಂದ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವೇದಿಕೆಯಲ್ಲಿರುವ ಹಿರಿಯರನ್ನು ವಿನಂತಿಸ್ತಾ ಇದ್ದೇನೆ. ವರ್ಷಗಳ ಹಿಂದೆ ನಡೆದಂತಹ ವಿವಾಹ, ಅದನ್ನು ಅವರ ಹಿರಿಯರು ನೋಡಿದ್ದಾರೆ, ಅಣ್ಣ ತಮ್ಮಂದಿರು ನೋಡಿದ್ದಾರೆ. ಮಕ್ಕಳು ನೋಡಲಿಲ್ಲ, ಮಿತ್ರರಾದ ನಾವೆಲ್ಲರೂ ನೋಡಲಿಲ್ಲ. ಈಗ ಈ ಒಂದು 25ನೇ ವರ್ಷದ ರಜತ ಸಂಭ್ರಮದಲ್ಲಿ ಹಾರ ವಿನಿಮಯ ಮಾಡಿಕೊಳ್ಬೇಕಾಗಿ ವಧುವರರಲ್ಲಿ ವಿನಂತಿಸ್ತಾ ಇದ್ದೇನೆ. ಗಟ್ಟಿಮೇಳ ಗಟ್ಟಿಮೇಳ. ಮಕ್ಕಳ ಎದುರು ಹಾರ ಎಕ್ಸ್ಚೇಂಜ್ ಮಾಡಲಿಕ್ಕೆ ನಾಚಿಕೆ ಬರ್ತಾ ಇದ್ದಾರೆ. ಎಲ್ಲಿದ್ದಾರೆ ಸುಮಂಗಲಿಯರೆಲ್ಲ? ಬನ್ನಿ, ಆರತಿಯನ್ನು ಬೆಳಗಿ.
ಕಾರ್ಯಕ್ರಮ ನಡೀತದ ಅದೇ ರೀತಿಯಲ್ಲಿ ಸುಮಂಗಲಿಯರು ವಧುವರರಿಗೆ ಅರ್ಪಿಸುವಂತಹದ್ದನ್ನು ವಸ್ತುಗಳನ್ನು ಅರ್ಪಿಸಿದ್ದಾರೆ. ಒಂದು ಖರ್ಚು ಉಳಿಸಿದ್ರು, ಪುರೋಹಿತರು ಒಂದು ಬಗೆ ಇಲ್ಲ ಇಲ್ಲಿ. ಪುರೋಹಿತರಿಗೆ ಕೊಡುವ ದಕ್ಷಿಣೆ ಒಂದು ಉಳಿತು. ವೇದಿಕೆಯಲ್ಲಿರುವವರೆಲ್ಲ ಅಕ್ಷತೆಯನ್ನು ಹಾಕಿ ಶುಭ ಕೋರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇನ್ನೊಂದು ಈ ಒಂದು ಕಾರ್ಯಕ್ರಮದಲ್ಲಿ ಉಡುಗೊರೆ ಇಲ್ಲ, ತಮ್ಮ ಆಗಮನವೇ ಉಡುಗೊರೆ. ಆದರೂ ಕೂಡ ಉಡುಗೊರೆ ಇಲ್ಲ ಹೇಳಿದ್ರೆ ಹತ್ತಿರದ ಸಂಬಂಧಿಗಳಿಗೆ ಬಹಳ ಬೇಸರ ಆಗ್ತದೆ. ನಾವು ತಗೊಳ್ಳಿಲ್ವಾ, ಇವರಿಗೆ ಕೊಟ್ರೆ ಏನು ಅಂತ. ಹಾಗಾಗಿ ಸರಳಕ್ಕನವರ ಸಹೋದರರು ಮುಂದೆ ಬಂದು ಉಡುಗೊರೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿದ್ದವರು ಏನಾದ್ರು ತಂದಿದ್ರೆ ಕೊಡ್ಬೋದು, ಒತ್ತಾಯ ಇಲ್ಲ. ನಮಗೆ ಕೊಡ್ಲಿಕ್ಕೆ ಹೇಳಲಿಲ್ಲ ಅಂತ ಹೇಳೋದು ಬೇಡ. ದಯಮಾಡಿ ನೀವು ಬರಬೇಡಿ, ನಿಮಗೂ ಸ್ವೀಕರಿಸುವುದಿಲ್ಲ. ನಮಸ್ಕಾರ ಮಾತ್ರ. ಬಿರಾದಾರಣ್ಣನವರ ಪುತ್ರ ಪೃಥ್ವಿಯವರ ಹುಟ್ಟುಹಬ್ಬ ನಿನ್ನೆಯ ದಿನ. ಅದೇ ರೀತಿ ಇಂದಿನ ದಂಪತಿಗಳ ವಿವಾಹದ ದಿನ ಬಹುಶಃ ನಾಳೆ. ಇದು ಎರಡನ್ನು ಒಟ್ಟುಗೂಡಿಸಿ ಮಾಡಿದ ಕಾರಣ ಇವತ್ತಿಗೆ ಅದನ್ನು ಒಂದನ್ನು ಪೋಸ್ಟ್ಪೋನ್ ಮಾಡಿದರೆ ಇನ್ನೊಂದನ್ನು ಪ್ರೀಪೋನ್ ಮಾಡಿ ಇವತ್ತಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಮಗ ಹೇಳೋದು ಕೇಕ್ ಕಟ್ ಮಾಡಬೇಕು ಅಂತ, ಅಪ್ಪ ಹೇಳೋದು ಬೇಡ ಅಂತ. ಯಾರ ಮಾತನ್ನು ನಂಬುದಪ್ಪ? ಇಬ್ಬರಿಗೂ ಬೇಸರ ಆಗಿದೆ, ಕಟ್ ಮಾಡಲಿ. ಈಗ ಕೇಕ್ ಕಟ್ ಮಾಡುವಂತಹ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಮಿತ್ರರಾದ SS ಪಾಟೀಲ್ ರವರು ಉಡುಗೊರೆ ಕೊಡ್ಲಿಕ್ಕಾಗಿ ನಂದನೇಶ್ವರನ ಭಾವಚಿತ್ರವನ್ನು ತಂದಿದ್ದಾರಂತೆ. ಚೇಚೆ, ನಿರಾಕರಿಸುವುದು ಸರಿಯಲ್ಲ. ಭಗವಂತ ಅವನ ಪ್ರೇರಣೆ, ಅವನನ್ನು ದಿನವೂ ಕೂಡ ನಾವು ಪೂಜಿಸುವವರು. ಆದ ಕಾರಣ ಅವರನ್ನು ದಯಮಾಡಿ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ.
ಮಾಡಿ ಇನ್ನೂ ವೇದಿಕೆಯಲ್ಲಿರೋರು ಕೊಡುವವರಿದ್ರೆ ಆಮೇಲೆ ಮಗದೊಮ್ಮೆ ಕರಿತೇವೆ ನಿಮ್ಮನ್ನೆಲ್ಲ, ಆವಾಗ ಉಡುಗೊರೆಯನ್ನು ಕೊಡಬಹುದು. ಸಮಯದ ಅಭಾವ ಇದೆ. ಇದೀಗ ಕೇಕ್ ಕಟ್ಟಿಂಗ್. ಹ್ಯಾಪಿ ಬರ್ತ್ಡೇ ಸಾಂಗ್, ಹ್ಯಾಪಿ ಆನಿವರ್ಸರಿ ಸಾಂಗ್ ಹಾಡುವವರಿದ್ರೆ ಅಲ್ಲಿಂದಲೇ ಹಾಡಬಹುದು ಜೋರಾಗಿ. हजारों साल ये मेरी है आरज़ू, हैप्पी बर्थडे विंगी, हैप्पी एनिवर्सरी, हैप्पी बर्थडे पृथ्वी, हैप्पी एनिवर्सरी विराट अन्ना, हैप्पी बर्थडे Happy anniversary, Sarla Auntie. Happy days to you all. Happy days to all of us. Happy days to all of us. Happy days to all of us. Thank you all for coming. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಮದುವೆ ಬಹಳ ವಿಜೃಂಭಣೆ ಹೋದು ಸರಳ ರೀತಿಯಲ್ಲಿಯೂ ನಡೆದಿದೆ. ಇಷ್ಟೆಲ್ಲ ಕಾರ್ಯಕ್ರಮ ಆಗ್ತಾ ಉಂಟು. ರಾಜಪ್ಪ ಹಾಗೂ ಸರಳನವರ ಮನಸ್ಸು ಹಿಂದಿನ ಕಾಲಕ್ಕೆ ಹೋಗಿದಪ್ಪ. ಆ 25 ವರ್ಷದ ಹಿಂದೆ ಹೇಗಿತ್ತು? ಬಿರಾದರ್ನಂತೂ ಅದಕ್ಕಿಂತಲೂ ಹಿಂದೆ ಹೋಗಿದ್ದಾರೆ. ತನ್ನ ಬಾಲ್ಯದ ನೆನಪುಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಇಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಅವರ ತಲೆ ಆ ಕಡೆ ಹೋಗಿದೆ. ನೋಡುವಪ್ಪ ಅವರ ಹಳೆಯ ಸವಿ ನೆನಪುಗಳು ಏನು ಅಂತ ಇದೀಗ ದೃಶ್ಯ ಮಾಧ್ಯಮದ ಮೂಲಕ ಅವರ ಹಳೆ ನೆನಪುಗಳು ಈಗ ನೀವು ಕೂಡ ವೀಕ್ಷಿಸಲಿಕ್ಕಿದ್ದೀರಿ. ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯೊಳಗಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಎದೆಗಾಳದಲ್ಲಿ ಬಚ್ಚಿಕೊಂಡಿರುವ
ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಸವಿ ಸವಿ ನೆನಪು ರಾಜಪ್ಪನವರದು ಹಾಗೂ ಸರಳನವರದು ತಾವೆಲ್ಲರೂ ವೀಕ್ಷಿಸಿದ್ದೀರಿ. ಇನ್ನೊಂದು ದೃಶ್ಯ ಮಾಧ್ಯಮದಲ್ಲಿ ಈಗ ಅವರ ದಾಂಪತ್ಯ ಜೀವನ ಯಾವ ರೀತಿ ಇದೆ ನೋಡೋಣ ಅದನ್ನು ಕೂಡ.
ಮನದಲ್ಲಿ ಆಸೆ ಮೂಡಿತು. ಪ್ರೇಮದ ದೇವತೆಯಾದೆ ನನ್ನಲ್ಲಿ ಒಂದಾಗಿ ಎಂದು ಸೇರಿದೆ. ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನು. ಎಲ್ಲ ದೇವರ ನಾ ಬೇಡಿಕೊಂಡೆನು. ಅಮ್ಮ ಎಂದು ಕಂಡಾಗ ಅಮ್ಮನ ಮಗವ ಕಂಡಾಗ ಏನೋ ಹರುಷವು ನನ್ನ ಮನದಲ್ಲಿ. ಅಕ್ಕ ಎಂದ ಅಂದಾಗ ಪ್ರೀತಿ ಮಾತು ನುಡಿದಾಗ ಹಾಡಿತು ನೀಯುವ ಆಸೆ ನನ್ನಲ್ಲಿ. ಎಂತಹ ಭಾಗ್ಯವ ಕಂಡೆ, ಏನಂತ ಮಾತಿಂದ ಹೃದಯ ತುಂಬಿದೆ. ಎಂತಹ ಭಾಗ್ಯವ ಕಂಡೆ, ಹೆಣ್ಣಾಗಿ ಕಣ್ಣಾಗಿ ಮನೆಯ ತುಂಬಿದೆ. ಹೆಣ್ಣಾಗಿ ಕಣ್ಣಾಗಿ ಮನವ ತುಂಬಿದೆ. ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನು. ಎಲ್ಲ ದೇವರ ವರವು ಪುಣ್ಯದ ಫಲವು ಕಾಣೆನು. ನಿನ್ನ ನಾ ಪಡೆದೆನು. ಪರವಾಗಿಲ್ಲ ಬಿರಾದಾರಣ್ಣ, ಸುಮಾರು ಕಾರ್ಬಾರ್ ಮಾಡಿದ್ದೀರಿ. ಆದ್ರೆ ಒಂದು ಹೆಲ್ಪ್ ಆಗ್ಬೇಕಿತ್ತು ನಿಮ್ಮಿಂದ. ಅದು ಕೊಡೆ ನಿಮ್ದೇ ಅಲ್ಲ, ಇದು ಕೆಲವೇ ಸಮಯದಲ್ಲಿ ನಮ್ಮ ರಜತ ಮಹೋತ್ಸವ ಆಗ್ಲಿಕ್ಕಿದೆ. ಅವಾಗ ಆ ಕೊಡೆ ಒಂದು ನೀವು ಕೊಡ್ಬೇಕಿತ್ತು, ಆ ದಿವಸಕ್ಕೆ ಮಾತ್ರ. ಹೌದು, ಫ್ಯಾಮಿಲಿಯ ಜೊತೆ ತನ್ನ ಚಿಕ್ಕ ಪ್ರಾಯದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅದನ್ನು ನಾವು ವೀಕ್ಷಿಸಿದೆವು. ಈಗ ಅವರ ಕುಟುಂಬ ಒಡನೆ ಅವರ ಸಂಬಂಧ ಏನು, ಯಾವ ರೀತಿ ಇದ್ದಾರೆ ಅದನ್ನು ವೀಕ್ಷಿಸಿ ಬಿಡೋಣ. ತನ್ಮಧ್ಯೆ ಅಲ್ಲಿ ಕೆಲವು ಕೌಂಟರ್ಗಳು ಓಪನ್ ಆಗಿದೆ. ತಗೊಳ್ಳುವವರು ತಗೊಳ್ಬಹುದು, ಹೆಚ್ಚಿನವರು ಕೂತ್ಕೊಂಡು ಇಲ್ಲೇ ಕುಳಿತುಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಿದರೂ ಉತ್ತಮ. ಇದೀಗ 3ನೇ ದೃಶ್ಯಾವಳಿ ದೃಶ್ಯ ಮಾಧ್ಯಮದ ಮೂಲಕ ವೀಕ್ಷಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.